ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ದಿನ ನೋಡಿದ್ರೆ ಭಾಳ ಸಂತೋಷದಿಂದಾಗಿದ್ದೀನಿ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಈ ನೂತನ ದೇವರು ಕೊಟ್ಟಿದ್ದಕ್ಕಾಗಿ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸುವಂಥ ದೇವರು. ಈ ದಿನ ಒಂದು ಒಳ್ಳೆಯ ದೇವ್ರ ವಾಕ್ಯ ಕೊಟ್ಟಿದ್ದಾರೆ. ಒಂದು ಊರಲ್ಲಿ ಒಂದು ಪ್ರಯಾಣ ಮಾಡಬೇಕೆಂಬುದಾಗಿ ಆ ಒಂದು ಯಜಮಾನ ಓಲೋ ಬುಕ್ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ಅವು ಓಲೋ ಬುಕ್ ಮಾಡುವಾಗ ಒಳ್ಳೆ ಚೆನ್ನಾಗಿರೋದು ಕಾರನ್ನು ಬುಕ್ ಮಾಡ್ತಾರೆ. ಆ ಡ್ರೈವರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ಹೋಗ್ತಾರೆ. ಹೋಗುವಂಥ ಸಮಯದಲ್ಲಿ ಒಂದು ನಾಯಿ ಸಡನ್ನಾಗಿ ಅಡ್ಡ ಬರುತ್ತೆ. ಅಡ್ಡ ಬರುವಾಗ ಅಯ್ಯೋ ಹಾರನ್ ಹೊಡೀರಿ ಎಂಬುದಾಗಿ ಈತ ಯಜಮಾನ ಹೇಳುವಾಗ, ಸರ್ ಇದರಲ್ಲಿ ಹಾರನ್ ಇಲ್ಲ ಎಂಬುದಾಗಿ ಆತ ಕೇಳ್ತಾರೆ. ಕೋಪದಿಂದ ಈ ಯಜಮಾನ್ ಬೈತಾರೆ, ಯಾಕೆ ಹಾರನ್ ಇಟ್ಟಿಲ್ಲ ಎಂಬುದಾಗಿ. ನೋಡಿ, ಅದೇ ಥರ ಆತ ಬಯಸ್ಕೊಂಡು ಆ ಥರ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ದೇವರನ್ನು ನಾವು ವಿಧೇಯತೆಯಿಂದ ಜೀವಿಸಬೇಕು. ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ವಿಧೇಯತೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನೋಡಿ, ಅಬ್ರಹಾಮನ ಜೀವಿತ ನೋಡುವುದಾದರೆ ಪ್ರೀತಿಯ ಮಕ್ಕಳೇ, ದೇವರು ಅಬ್ರಹಾಮನ ಕರೆದ ತಕ್ಷಣ ವಿಧೇಯತೆಯಿಂದ ಬಂದಿದ್ದಾರೆ ಎಂಬುದನ್ನು ನೋಡ್ತೀವಿ. ಅಬ್ರಹಾಮನು ಯಾವಾಗಲೂ ದೇವರನ್ನು ಕರಿತಾ ಇರ್ತಾರೆ. ದೇವರೇ, ಅಬ್ರಹಾಮನೇ ಬಾ, ನನ್ನ ಹತ್ರ ನಿನ್ನನ್ನು ದೊಡ್ಡ ಜನಾಂಗವಾಗಿ ನಿನ್ನನ್ನು ಮಾಡ್ತೀನಿ, ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳುವಾಗ ತಕ್ಷಣ ದೇವರು ಮಾತನ್ನು ವಿಧೇಯತೆಯಿಂದ ಕೇಳಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ವಿಧೇಯತೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಮೊದಲನೇ ಅರಸುಗಳು ಪುಸ್ತಕ 18ನೇ ಅಧ್ಯಾಯ 21ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರೇರಣೆ ಅಲ್ಲಿ ಹೇಳ್ತಾರೆ, ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿ ಇರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಆಮೇಲೆ ಎಷ್ಟೊತ್ತು ಎಲ್ಲ ಜನರ ಹತ್ರ ಹೋಗಿ ಹೇಳ್ತಾನೆ, ಎಲಿಯ ಪ್ರವಾದಿ, ನೀವು ಇನ್ನೂ ಎಷ್ಟೊತ್ತಾಗಿ ಎರಡು ಮನಸ್ಸುಳ್ಳವರಾಗ್ತೀರಾ? ದೇವ್ರ ಬಗ್ಗೆ ನೀವು ತಿಳ್ಕೊಳ್ರಿ, ದೇವ್ರ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ಎಲಿಯ ಹೇಳ್ತಾ ಇದ್ದ. ಪ್ರೀತಿಯ ಮಕ್ಕಳೇ, ಅಲ್ಲಿ ಹೌದು ಪ್ರೀತಿಯಾದ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ನಮ್ಮ ಮನಸ್ಸು ಹೇಗಿದೆ, ನಮ್ಮ ಜೀವಿತದಲ್ಲಿ ದೇವರನ್ನು ಹುಡುಕ್ತಾ ಇದ್ದೀವಾ ಎಂಬುದು ಬಹಳ ಮುಖ್ಯವಾಗಿದೆ. ಎಲೆಯನ್ನು ಹೇಳ್ತಾ ಇದ್ದೇನೆ, ದೇವರನ್ನು ಹುಡುಕಿರಿ, ದೇವರು ನಿಮ್ಮನ್ನು ಆತ ಮಾರ್ಗದಲ್ಲಿ ನಡೆಸ್ತಾನೆ. ನಿಜವಾಗಿ ನಮ್ಮ ಸಮಸ್ಯೆನ ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ಎಲೆಯನ್ನು ಹೇಳ್ತಾ ಇದ್ದೇನೆ. ಇನ್ನೂ ಎಷ್ಟು ಎರಡು ಮನಸ್ಸುಳ್ಳವರಾಗಿದ್ದೀರಿ? ಲೌಕಿಕವಾಗಿ ಇನ್ನು ಜೀವಿಸ್ತಿದ್ದೀರಾ ಅಥವಾ ಆತ್ಮಿಕವಾಗಿ ನೀವು ಜೀವಿಸ್ತಾ ಇದ್ದೀರಿ ಎಂಬುದಾಗಿ ಎಲಿಯ ಪ್ರಶ್ನೆ ಮಾಡ್ತಾ ಇದ್ದೇನೆ. ಹೌದು ಪ್ರೀತಿಯಾದ ಮಕ್ಕಳೇ, ಇಂದು ಕೂಡ ನಮಗೂ ಪ್ರಶ್ನೆ ಮಾಡ್ತಾ ಇದ್ದೇನೆ. ಎಲಿಯ, ನೀವು ಎರಡು ಮನಸ್ಸುಳ್ಳವರೇ ದೇವರನ್ನು ಹಿಂಬಾಲಿಸ್ತಾ ಇದ್ದೀರಾ ಅಥವಾ ಲೌಕಿಕವಾಗಿ ಜೀವಿಸ್ತಾ ಇದ್ದೀರಾ ಎಂಬುದಾಗಿ. ಹೌದು ಪ್ರೀತಿಯಾದ ಮಕ್ಕಳೇ, ಅದೇ ಥರ 1 ಸಾಮುವೇಲ 10ನೇ ಅಧ್ಯಾಯ 11ನೇ ವಾಕ್ಯ ಹೇಳುವಾಗ ಸೌಲನ್ನು ಪ್ರವಾದನೆಯಾಗಿ ಮಾರ್ಪಡಿಸ್ತಾರೆ. ಅದೇ ಥರ ವಿಧೇಯತೆಯಿಂದ ಆತ ದೇವರನ್ನು ಆರಾಧಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯಾದ ಮಕ್ಕಳೇ, ಅದೇ ಥರ ದೇವರನ್ನು ನಾವು ಯಾವಾಗಲೂ ಹುಡುಕಬೇಕು, ದೇವರನ್ನ ಮಾರ್ಗದಲ್ಲಿ ನಾವು ನಡಿಬೇಕು ಎಂಬುದೇ ದೇವ್ರ ವಾಕ್ಯ ಇರ್ತದೆ. ಅದೇ ಥರ ಪ್ರೀತಿಯಾದ ಮಕ್ಕಳೇ, ಕೀರ್ತನೆ, ದಾವೀದನ ಬರೆದ ಕೀರ್ತನೆ 4ನೇ ಅಧ್ಯಾಯ ಫುಲ್ ಅಧ್ಯಾಯ ಓದುವುದಾದರೆ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಇದೆ. 4ನೇ ಅಧ್ಯಾಯ ದಾವೀದನ ಬರೆದ ಕೀರ್ತನೆ 4ನೇ ಅಧ್ಯಾಯ 1ರಿಂದ 7ನೇ ವಾಕ್ಯವರೆಗೂ ಓದ್ತೇನೆ. ಪ್ರಿಯರೇ, ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಪಾದ ಸ್ಥಳದಲ್ಲಿ ಸೇರಿಸಿದ ಆತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಆಮೇನ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ ದಾವೀದನು, ದೇವರೇ ನಿನ್ನನ್ನೇ ಆರಾಧಿಸ್ತೇನೆ, ನಿನ್ನನ್ನೇ ಪ್ರಾರ್ಥಿಸ್ತೇನೆ, ನೀನು ಇಕ್ಕಟ್ಟಿನಲ್ಲಿ ನನ್ನನ್ನು ಸದುತ್ರವನ್ನು ದಯಪಾಲಿಸು ಎಂಬುದಾಗಿ. ಅದೇ ಥರ 2ನೇ ವಾಕ್ಯ ಹೇಳ್ತದೆ, ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ? ಯಾಕೆ ನಿರರ್ಥಕರವಾದದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ? ನೋಡಿ, ಈ ಲೋಕದಲ್ಲಿ ನಾವು ಎಷ್ಟೋ ಸರಿ ನಾವು ಸುಳ್ಳು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇಲ್ಲಿ ಹೇಳ್ತಾ ಇದೆ ದಾವೀದನೇ, ಸುಳ್ಳು ಹೇಳಬೇಡಿರಿ. ಆಮೇಲೆ ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನೋಡಿ, ದೇವರು ಯಾರು ಭಕ್ತರಾಗಿ ಜೀವಿಸ್ತಾ ಇದ್ರೋ ಅವ್ರು ಮಾತ್ರ ಪ್ರತ್ಯಕ್ಷವಾಗ್ತಾರೆ ಎಂಬುದಾಗಿ. ಅದೇ ಥರ 4ನೇ ವಚನ ಹೇಳ್ತಾರೆ, ಭಯಪಡಬೇಡ್ರಿ, ಪಾಪ ಮಾಡಬೇಡ್ರಿ, ಮೌನವಾಗಿರಿ, ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ. ಏನಂದ್ರೆ, ನ್ಯಾಯವಾದ ಯಜ್ಞವನ್ನು ಅರ್ಪಿಸಿ ಯೆಹೋವನಲ್ಲಿ
ಭರವಸವಿಡ್ರಿ. ಆಮೀನ್. ನಾವು ಮಲಗುವಾಗ ಸಮಯದಲ್ಲಿ ರಾತ್ರಿ ಮಲಗ್ತೀವಿ, ಯಾವುದೋ ಒಂದು ಆಲೋಚನೆಗಳು ಮಾಡ್ತೀವಿ, ಆದರೆ ದೇವ್ರ ವಾಕ್ಯ ಹೇಳ್ತದೆ ಭಯಪಡಬೇಡ್ರಿ, ನಿಮ್ಮ ಹೃದಯಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ, ನಾನು ದೇವರನ್ನು ಧ್ಯಾನಿಸಿರಿ ಎಂಬುದಾಗಿ ಹೇಳ್ತದೆ. ಅದೇ ಪ್ರೀತಿಯ ಮಕ್ಕಳೇ, 7ನೇ ವಾಕ್ಯದಲ್ಲಿ ನೋಡುವುದಾದರೆ ಅಲ್ಲಿ ಹೇಳ್ತದೆ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದೀನಿ. ಅದೇ ದಾವೀದನು ಹೇಳ್ತಾನೆ, ದೇವರೇ ಸುಗ್ಗಿ ಕಾಲಕ್ಕಿಂತ ಹೆಚ್ಚಾಗಿ ನನ್ನ ಹೃದಯದಲ್ಲಿ ಆನಂದವನ್ನು ಹುಟ್ಟಿಸಿದಪ್ಪ, ನಿಮಗೆ ಸ್ತೋತ್ರ ಅಪ್ಪ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ಹೇಗೆ ವಿಧೇಯತೆಯಿಂದ ಜೀವಿಸ್ತಾ ಇದ್ದೀವಿ. ದೇವರೇ ನೀನು ಕರೆದ ತಕ್ಷಣ ನಾನು ಬರ್ತೀನಿ ಅಪ್ಪ, ನಾನು ಯಾವುದಕ್ಕೂ ಸುಳ್ಳು ಹೇಳದೆ, ಯಾರು ಮೋಸ ಮಾಡದೆ, ದೇವರೇ ನಿನ್ನ ಮಾರ್ಗದಲ್ಲಿ ನಾನು ನಡೆಯುತ್ತೀನಿ. ಎಲೆಯನ್ನು ಹಾಗೆ 2 ಮನಸ್ಸುಳ್ಳವನಾಗದೆ ಅಪ್ಪ ನಿನ್ನಲ್ಲೇ ಹಿಂಬಾಲಿಸ್ತೀನಿ. ದೇವರೇ ನೀನೇ ನನಗೆ ಸಹಾಯಕನಾಗಿದ್ದಿ ಅಪ್ಪ, ನೀನು ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸ್ತೀನಿ, ನನ್ನ ಪ್ರಾರ್ಥನೆಯನ್ನು ಕೇಳ್ತೆ ಎಂಬುದಾಗಿ ಹೇಳುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ದೇವರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ನಿಮ್ಮ ಜೀವಿತದಲ್ಲಿ ದೇವರನ್ನು ನಂಬಿ ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಮಕ್ಕಳನ್ನು ನೋಡುವಂತೆ ಕೃಪೆ ಕೊಟ್ಟಿದ್ದೀವಿ. ಈ ವಿಡಿಯೋ ಮೂಲಕ ಅವರನ್ನು ಆಶೀರ್ವದಿಸು ದೇವರೇ. ವಿಧೇಯತೆಯಿಂದ ನಾವು ಜೀವಿಸಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಪ್ರೀತಿಯುಳ್ಳ ತಂದೆ ದೇವರೇ, ಎಲ್ಲ ಮಕ್ಕಳನ್ನು ಕಾಪಾಡಿ ನಡೆಸು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.